ನಮ್ಮನ್ನ ತುಂಬಾ ಇಷ್ಟಪಡ್ತಾ ಇರೋ ವ್ಯಕ್ತಿ ಸಡನ್ ಆಗಿ ನಮ್ಮನ್ನ ಬಿಟ್ಟು ಹೋಗ್ತಾರೆ. ಕಾರಣ ಏನ್ ಗೊತ್ತಾ? ಆ ಕಾರಣ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ವಿಡಿಯೋ ನೋಡಿದ್ಮೇಲೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ ಸ್ಕಿಪ್ ಮಾಡಬೇಡಿ ದಯವಿಟ್ಟು. ಒಳ್ಳೆ ಇಂಪಾರ್ಟೆನ್ಸ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅವರ ಆಕರ್ಷಣೆ, ಪ್ರಭಾವ, ಹೊರಗಡೆ ಏನ್ ಸಿಕ್ಕಿರ್ತಾರೆ ವ್ಯಕ್ತಿ ಅವರಿಂದ ಬದಲಾಗಿರುತ್ತೆ. ಲೈಕ್ ಏನಂತ ಹೇಳಿದ್ರೆ, ಆಲ್ರೆಡಿ ಲವರ್ ಇರ್ತಾರೆ ಅಥವಾ ಹಸ್ಬೆಂಡ್ ಅಂಡ್ ವೈಫ್ ಇರ್ತಾರೆ, ಅದ್ರ ಮಧ್ಯ ಇನ್ಯಾರೋ ಹೊಸ ವ್ಯಕ್ತಿಗೋಸ್ಕರ ಅವರಲ್ಲಿ ಒಂದು ಹೊಸ ಅಟ್ರಾಕ್ಷನ್ ಬಿಲ್ಡ್ ಆಯ್ತು ಅಂತ ಹೇಳಿದ್ರೆ ಆವಾಗ ನಿಮ್ಮನ್ನ ಮರೆಯುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಬಟ್ ಯಾರು ಮೆಚುರಿಟಿ ಇರೋ ವ್ಯಕ್ತಿ ಆ ಥರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರ ಮೇಲೆ ಟ್ರೂ ಆಗಿ ಲವ್ ಆಗಿರುತ್ತೆ ಅಂಡ್ ಯಾರು ರೆಸ್ಪಾನ್ಸಿಬಲ್ ಪರ್ಸನ್ ಇರ್ತಾರೆ, ಯಾರು ನಂಬಿಕೆ ಬಗ್ಗೆ, ವ್ಯಕ್ತಿ ಬಗ್ಗೆ, ಎಮೋಷನ್ ಬಗ್ಗೆ ಫೀಲಿಂಗ್ಸ್ ಇಟ್ಕೊಂಡು ವ್ಯಾಲ್ಯೂಬಲ್ ಆಗಿದೆ ಅಂತ ಥಿಂಕ್ ಮಾಡ್ತಾರೆ, ಆ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಎಷ್ಟೇ ಹೊಸ ಒಂದು ಅಟ್ರಾಕ್ಷನ್ ಸಿಕ್ಕರೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಮೆಚುರಿಟಿ ಇರೋ ವ್ಯಕ್ತಿಗಳು ಯಾರು ಹಿಂಗೆ ಮಾಡಲ್ಲ ಸ್ನೇಹಿತರೆ. ಬಟ್ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ, ಯಾರಿಗೆ ಹೊಸ ಒಂದು ಅಟ್ರಾಕ್ಷನ್ಗೆ ಬೇಗ ಕರಗಿ ಹೋಗ್ತಾರೆ, ಬೇಗ ಮೆಲ್ಟ್ ಆಗ್ತಾರೆ, ಬೇಗ ಕನೆಕ್ಟ್ ಆಗಿಬಿಡ್ತಾರೆ, ಆ ವ್ಯಕ್ತಿಗಳು ಮಾತ್ರ ಇಷ್ಟೂ ಪ್ರೀತಿ ಮಾಡ್ತಾ ಇದ್ದವರು, ಪ್ರಮಾಣ ಮಾಡ್ತಿದ್ದವರು, ಭಾಷೆ ಕೊಟ್ಟವರು ಇದೆಲ್ಲನೂ ಮರೆತುಬಿಟ್ಟು ಹೊಸ ವ್ಯಕ್ತಿಯೊಟ್ಟಿಗೆ ಕನೆಕ್ಟ್ ಆಗಿ ಹೊರಟೋಗ್ಬಿಡ್ತಾರೆ. ಫಸ್ಟ್ ರೀಸನ್. ಸೆಕೆಂಡ್ ರೀಸನ್ ಏನು ಅಂತ ಹೇಳಿದ್ರೆ, ಅವ್ರ ಭಾವನೆ ಬದಲಾಗ್ತಾ ಇರುತ್ತೆ. ನೋಡಿ, ಅಂದ್ರೆ ಹೊಸತನ ಹುಡುಕ್ತಿರ್ತಾರೆ. ಯಾವ ವ್ಯಕ್ತಿ ಆಲ್ವೇಸ್ ಹೊಸತನ ಹುಡುಕ್ತಾ ಹೋಗ್ತಾರೆ, ಆ ವ್ಯಕ್ತಿ ಎಲ್ಲೂ ನೆಮ್ಮದಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಡ್ ಯಾವ ರಿಲೇಶನ್ಶಿಪ್ ಅಲ್ಲೂ ಕೂಡ ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ನಾನು ಅದೇ ಹೇಳ್ತೀನಿ, ಹೊಸತನ ಅನ್ನೋದು ನಮ್ಮಲ್ಲಿರಬೇಕು. ಆಕ್ಚುಲಿ ನಮ್ಮ ಮನಸ್ಸಲ್ಲಿರಬೇಕು. ಇರೋ ವ್ಯಕ್ತಿನೇ ಹೊಸದಾಗಿ ನಾವು ನೋಡಬೇಕು. ಬಿಕಾಸ್ ಎವ್ರಿ ಡೇ ಒಂದು ಹೊಸ ದಿನ ಸಿಗ್ತಾ ಇದೆ, ಹೊಸ ಸೆಕೆಂಡ್ ಸಿಗ್ತಾ ಇದೆ ಅಂದ್ರೆ ಆ ಹೊಸ ಸೆಕೆಂಡ್ನ ಹೊಸದಾಗಿ ಕಳಿಯೋಕೆ ಒಂದು ಪ್ಲಾನ್ ಮಾಡಬೇಕೆ ವಿನಃ ಹೊಸ ವ್ಯಕ್ತಿನ ಹುಡ್ಕೊಂಡು ಹೋಗೋದಲ್ಲ. ಆಕ್ಚುಲಿ ಎಷ್ಟೋ ಜನ ಏನ್ ಮಾಡ್ತಾರೆ, ಹೊಸ ವ್ಯಕ್ತಿನ ಹುಡ್ಕೊಂಡು ಹೋದಾಗ ಇಲ್ಲಿ ಈ ವ್ಯಕ್ತಿಗಳನ್ನ ಲೈಕ್ ಯಾರು ಇರ್ತಾರೆ ಜೊತೆನೆಲ್ಲ ಅವ್ರನ್ನ ಬಿಡುವಂತ ಸಾಧ್ಯತೆಗಳಿರುತ್ತೆ. ಇದು ಸೆಕೆಂಡ್ ರೀಸನ್. ಅಂಡ್ ಥರ್ಡ್ ರೀಸನ್ ಏನು ಅಂತ ಹೇಳಿದ್ರೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಕೊರತೆ ಇರುತ್ತೆ. ಎಷ್ಟೋ ಜನಗಳಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಕಡಿಮೆ ಇರುತ್ತೆ. ನೋಡಿ, ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಹೆಂಗೆ, ನಮ್ಮ ಜೊತೆಗಿರೋ ವ್ಯಕ್ತಿನಲ್ಲಿ ಏನು ಮೈನಸ್ ಇದೆ, ಏನು ಪ್ಲಸ್ ಇದೆ. ಸರಿ, ಸಪೋಸ್ ಮೈನಸ್ ಇದ್ರೆ ಅವ್ರನ್ನ ಹೇಗೆ ನಾವು ಅರ್ಥ ಮಾಡ್ಸೋಕೆ ಸಾಧ್ಯ? ಪ್ಲಸ್ ಇದ್ರೆ ಹೇಗೆ ಅದನ್ನ ತಗೊಂಡು ಹೋಗ್ಬೇಕು? ಅರ್ಥ ಮಾಡ್ಕೊಳ್ಳಿ. ಅಷ್ಟು ಕೇರ್ ಮಾಡ್ತಾರೆ. ನಿಮಗೆ ಊಟದಿಂದ ಹಿಡ್ಕೊಂಡು, ನಿಮ್ಮ ಆರೋಗ್ಯದಿಂದ ಹಿಡ್ಕೊಂಡು, ನಿಮ್ಮ ಒಂಟಿತನದಿಂದ ಹಿಡ್ಕೊಂಡು, ನಿಮ್ಮ ಬೇಜಾರಿಂದ ಹಿಡ್ಕೊಂಡು, ಆರೋಗ್ಯ ಎಲ್ಲದಕ್ಕೂ ಸಾಥ್ ಕೊಡುವಂತ ಒಬ್ಬ ಸಂಗಾತಿ ಸಿಕ್ಕಾಗ, ಒಬ್ಬ ಲವರ್ ಸಿಕ್ಕಾಗ ಅದನ್ನ ಅರ್ಥ ಮಾಡ್ಕೋಬೇಕಲ್ಲ. ನಮಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ, ಇವರೊಟ್ಟಿಗೆ ನಾನು ಚೆನ್ನಾಗಿರ್ಬೇಕು. ದಟ್ ಇಸ್ ಕಾಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಇಷ್ಟೋ ಜನ ಇದನ್ನ ಮಾಡ್ಕೊಳ್ಳಲ್ಲ. ಆಕ್ಚುಲಿ ಏನಂತಾರೆ ಅಂತ ಹೇಳಿದ್ರೆ, ಅವ್ರು ಏನೇ ಮಾಡಿದ್ರು, ಏನೂ ಮಾಡಿಲ್ಲ, ಅವ್ರ ಮನಸ್ಸಲ್ಲಿ ಇದೇ ಫೀಲ್ ಬರುತ್ತೆ. ಇದಿತ್ತು ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇರೋದ್ರಿಂದ ಏನಾಗುತ್ತೆ, ಅವರು ಸ್ಯಾಟಿಸ್ಫೈ ಆಗಲ್ಲ, ಇವ್ರು ವೇಸ್ಟು, ಅವ್ರು ದಡ್ರು, ಈ ಥರ ಮೆಂಟಾಲಿಟಿ ಬರೋಕ್ಕೆ ಶುರು ಆಗುತ್ತೆ. ಹಂಗಾಗಿ ಬೇರೆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಆ್ಯಂಡ್ ಬೇರೆ ವ್ಯಕ್ತಿಗಳ ಪ್ರೀತಿನ ಬಯಸಲಿಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಲಾಸ್ಟ್ ರೀಸನ್ ಏನು ಅಂತ ಹೇಳಿದ್ರೆ, ಸ್ವಾರ್ಥಕ್ಕೋಸ್ಕರ. ಎಲ್ಲಿ ಸ್ವಾರ್ಥ ಇರುತ್ತಲ್ಲ ಅಲ್ಲಿ 100% ಬಹಳ ಕಡಿಮೆ ಒಬ್ಬ ವ್ಯಕ್ತಿಯೊಟ್ಟಿಗೆ ಒಂದು ರಿಲೇಶನ್ಶಿಪ್ ಉಳ್ಕೊಳ್ಳುವಂಥದ್ದು. ಇವ್ರು ತಮ್ಮ ಸ್ವಾರ್ಥಕ್ಕೋಸ್ಕರ ಲೈಕ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಇನ್ನೊಬ್ಬ ಜೀವನ ಹಾಳಾದ್ರೂ ಪರವಾಗಿಲ್ಲ, ತಮಗೆ ಎಂಜಾಯ್ಮೆಂಟ್ ಬೇಕು, ತಮಗೆ ಕಂಫರ್ಟಬಲ್ ಬೇಕು, ತಾವಷ್ಟು ಚೆನ್ನಾಗಿರ್ಬೇಕು, ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಈಗ ನಾನು ಹಿಂಗೆಲ್ಲ ಮಾಡೋದ್ರಿಂದ ಇನ್ನೊಬ್ಬರ ವ್ಯಕ್ತಿ ಲೈಫ್ ಹಾಳಾಗುತ್ತೆ, ಯಾವತ್ತೂ ಯೋಚನೆ ಮಾಡಲ್ಲ. ಸೊ ಹೀಗಿರ್ಬೇಕಾದ್ರೂ ತುಂಬ ಇಷ್ಟಪಡೋ ವ್ಯಕ್ತಿ ಸಡನ್ಲಿ ನಿಮ್ಗೆ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಆಗುತ್ತೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಿ. ಎಸ್, ಈ ವಿಡಿಯೋ ಅದಕ್ಕೆ ಸೂಟೇಬಲ್ ಟಿಪ್ಸ್ಗಳು ಕೊಟ್ಟಿದ್ದೀನಿ ಅಂತ ನಿಮಗೆ ಅನಿಸಿದ್ರೆ, ದಿಸ್ ಎಕ್ಸಾಕ್ಟ್ಲಿ ಅನಿಸಿದ್ರೆ ಅದ್ರ ರಿಲೇಟೆಡ್ ಮಾತ್ರ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೇನೋ ಒಂದು ಆಗಿರುತ್ತೆ, ಅದನ್ನು ರಿಲೇಟ್ ಮಾಡಿ, ಇದರಲ್ಲಿ ಏನೋ ಕಮೆಂಟ್ ಹಾಕ್ಬಿಡಿ. ಆ್ಯಂಡ್ ಒನ್ ಮೋರ್ ಟೈಮ್ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಷ್ಟ ಆದ್ರೂ ಲೈಕ್ ಮಾಡಿ. ಮತ್ತೊಂದು ಟಾಪಿಕ್ ಸಿಗ್ತೀನಿ. ನಮಸ್ತೆ.